ನಮಸ್ಕಾರ. ಕೆಲವು ದಂಪತಿಗಳು ನನ್ನ ಹತ್ರ ಬಂದಾಗ ನೋಡಿರ್ತೀನಿ, ಎಷ್ಟು ಕಷ್ಟಪಟ್ಟು ಬೇರೆ ಬೇರೆ ಜಾತಿಯ ಆದ್ರೂ ಇಡೀ ಊರವ್ರನ್ನೆಲ್ಲ ಎದುರಾಕೊಂಡು ಮನೆಯವ್ರನ್ನೆಲ್ಲ ಎದುರಾಕೊಂಡು ಮದುವೆ ಆಗಿರ್ತಾರೆ. ಅಷ್ಟು ಪ್ರೀತಿ ಇತ್ತು ಅವರು ಇಬ್ಬರ ಮಧ್ಯೆ. ಒಬ್ರಿಗೋಸ್ಕರ ಒಬ್ಬರು ಪ್ರಾಣವನ್ನು ತ್ಯಜಿಸೋಕ್ಕೂ ರೆಡಿ ಇದ್ದರು. ಅಷ್ಟು ಕಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆದ ತಕ್ಷಣ ಇದಕ್ಕಿದ್ದ ಹಾಗೆ ಮನಸ್ತಾಪ, ಕೋಪ, ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಅಸಹ್ಯ ಅನ್ನೋಷ್ಟರ ಮಟ್ಟಿಗೆ ಒಂದು ಮನಸ್ಸಲ್ಲಿ ಡಿಫ್ರೆನ್ಸನ್ನು ಸ್ಟಾರ್ಟ್ ಆಗೋಗಿರುತ್ತೆ. ಯಾಕೆ ಹೀಗಾಗತ್ತೆ? ಇಷ್ಟು ಪ್ರೀತಿ ಮಾಡಿದವರು ಅದು ಯಾಕೆ ಒಬ್ರನ್ನೊಬ್ಬರು ಹಂಗೆ ಬಿಟ್ಕೊಟ್ಬಿಟ್ರು? ಕೆಲವು ಸತಿ ಕೆಲವು ಸಂಗಾತಿಗಳು ಬೇರೆಯೊಟ್ಟಿಗೆ ಮಾತಾಡಿ ಅಥವಾ ಇನ್ನೊಂದು ಇರ್ತಕ್ಕಂತಹ ಅಸಹ್ಯವಾಗಿರ್ತಕ್ಕಂತಹ ಅನೈತಿಕ ಸಂಬಂಧ ಆಗಿರಬಹುದು, ಇದರೆಲ್ಲದರಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇನ್ನೂ ಆ ಸಂಬಂಧವನ್ನು ತುಂಬ ಅಸಹ್ಯಪಡಿಸ್ಬಿಟ್ಟಿರ್ತಾರೆ. ಆದರೆ ನಾನು ಪ್ರೀತಿ ಮಾಡಿದ ವ್ಯಕ್ತಿ ಇವರೇನಾ? ಇಷ್ಟು ಪ್ರೀತಿ ಮಾಡಿ ಇಷ್ಟು ಕಷ್ಟಪಟ್ಟು ಎಲ್ಲರನ್ನೂ ಎದುರು ಹಾಕ್ಕೊಂಡು ಬಂದು ಇವತ್ತು ಕೂಡ ನನ್ನ ತಂದೆ ತಾಯಿ ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ ಇವರನ್ನ ಮದುವೆ ಆದ ಅಂತ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಎದುರಾಕೊಂಡು ಬಂದ ನಂತರ ಈ ವ್ಯಕ್ತಿ ನನ್ನನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಯಾಕೆ? ಕಾರಣ ಏನು? ಈ ವ್ಯಕ್ತಿ ನನ್ನ ಪ್ರೀತಿ ಮಾಡಿದ್ದೇ ಸುಳ್ಳ ಅಂತ ಎಷ್ಟೋ ಸತಿ ನಿಮಗೆ ನಿಮ್ಮ ಮೇಲೆ ಪ್ರಶ್ನೆ ಬೀಳುತ್ತೆ. ಆದರೆ ಯಾಕೆ ಸಂಬಂಧದಲ್ಲಿ ವ್ಯತ್ಯಾಸ ಬಂತು ಗೊತ್ತಾ? ಯಾಕೆ ಈಗಿನ ಕಾಲದ ಸಂಬಂಧಕ್ಕೂ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಇರ್ತಕ್ಕಂಥ ಸಂಬಂಧದಲ್ಲಿ ಇಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದರೆ, ಯಾಕಂತ ಹೇಳಿದ್ರೆ ಒಂದು ಅರ್ಬನೈಸೇಷನ್ ಅಂತ ಹೇಳಿದರೆ ಮುಂಚೆ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ, ಒಬ್ಬರು ಗಂಡ ಹೆಂಡತಿಗೆ ಜಗಳ ಬಂದರೆ ದೊಡ್ಡವ್ರ ಭಯ ಇರ್ತಿತ್ತು. ಅದಕ್ಕೆ ಸಂಬಂಧದಲ್ಲೇ ನೋಡಿ ಮದುವೆ ಮಾಡೋರು. ಯಾಕಂತ ಹೇಳಿದ್ರೆ ಯಾರು ಒಬ್ಬರು ತಪ್ಪು ಮಾಡಿದರೆ ಊರವರೆಲ್ಲ ಸೇರೋರು, ನ್ಯಾಯ ಹೇಳೋರು, ಮತ್ತು ಆ ಗಂಡ ಹೆಂಡ್ತಿನ ಒಂದು ಮಾಡೋರು, ಒಂದು ದೊಡ್ಡವರು ಚಿಕ್ಕವರು ಅನ್ನೋ ಭಯ ಇರ್ತಿತ್ತು. ಆದರೆ ಕೆಲವು ಸತಿ ಈಗ ನೋಡ್ತಾ ಇದ್ದೀವಿ, ಅತಿ ಹೆಚ್ಚು ಫ್ಯಾಮಿಲಿಯಲ್ಲಿ ಇಂಟರ್ಫಿಯರೆನ್ಸ್ ಇರೋದ್ರಿಂದ ಕೂಡ ಡಿವೋರ್ಸ್ಗಳಾಗ್ತಾ ಇದೆ, ಗಂಡ ಹೆಂಡತಿ ದೂರ ಆಗ್ತಿದ್ದಾರೆ. ಆದರೆ ಒಂದು ಗಾದೆನೇ ಇದೆ, ಗಂಡ ಹೆಂಡತಿನ ಜಗಳ ಉಂಡು ಮಲ್ಗೋ ತನಕ ಅಂತ. ಹಾಗಿದ್ಮೇಲೆ ಯಾರಾದರೂ ಮಧ್ಯದಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ಒಂದಾಗ್ಬಿಡ್ತಾರೆ, ಆದರೆ ಮಧ್ಯದಲ್ಲಿ ಬಂದಿರೋರು ತುಂಬ ಕೆಟ್ಟವರಾಗ್ತಾ ಹೋಗ್ತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗಂಡ ಹೆಂಡತಿ ಮಧ್ಯೆ ಜಗಳ ಆದರೆ ನೀವೇ ಇಬ್ಬರು ಕೂತು ಸರಿ ಮಾಡ್ಕೊಳ್ಳಿ, ಮಧ್ಯದಲ್ಲಿರ್ತಕ್ಕಂಥ ವ್ಯಕ್ತಿಯ ಮಾತನ್ನು ಕೇಳಿಬಿಡಿ ಅಂತ. ನೋಡಿ, ಈ ಮದುವೆ ಆಗ್ತಿರಲ್ವಾ, ಶುರುಗೆ 3 ವರ್ಷ ತುಂಬಾ ಇಂಪಾರ್ಟೆಂಟ್. ಹೇಗೆ ನಿಮಗೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಅಂತ 3 ವರ್ಷ ಡಿಗ್ರಿ ಇತ್ತಲ್ವಾ, ಹಾಗೆ ಮದುವೆಯಲ್ಲೂ ಕೂಡ ಒಂದು ಡಿಗ್ರಿ ಇರುತ್ತೆ. ಹೇಗೆ ಅಂತ ಹೇಳಿದರೆ, ಈಗ ನನ್ನ ಮದುವೆ ಆದಾಗ ನನಗೊಂದು 26 ವರ್ಷನೋ 27 ವರ್ಷನೋ 30 ವರ್ಷನೋ ಅಂತ ಅಂದ್ಕೊಳ್ಳೋಣ, ಆಯಿತಾ? ನೀವು ಮದುವೆ ಆಗ್ತಕ್ಕಂಥ ಸಂಗಾತಿಗೆ ಇನ್ನೊಂದು 30 ವರ್ಷ ಅಂತ ತಿಳ್ಕೊಳ್ಳೋಣ. ಈಗ ನಾನು ಹೇಗೆ ಬೆಳೆದಿದ್ದೆ ಒಂದು ವಾತಾವರಣದಲ್ಲಿ, ಈಗ ನಿಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಗಿಡನೋ ಅಥವಾ ಒಂದು ನಾಯಿ ಮರಿನೇ ಆ ವಾತಾವರಣಕ್ಕೆ ಒಪ್ಕೊಂಡು ಅದರ ವ್ಯಕ್ತಿತ್ವವನ್ನು ತೋರಿಸ್ತಾ ಹೋಗುತ್ತೆ ಅಲ್ವಾ? ಯಾವುದೋ ಈಗ ಕಾಶ್ಮೀರದಲ್ಲಿ ಬೆಳೀತಕ್ಕಂಥ ಆಪಲ್ನ ತೊಗೊಂಬಂದು ನನಗೆ ಬಿಸಿಲಲ್ಲಿ ಹಾಕಿದ್ರೆ ಬೆಳೆಯುತ್ತಾ? ಇಲ್ಲ ಅಲ್ವಾ? ಹಾಗೆ ನಮಗೆ ಅಡ್ಯಾಪ್ಟಬಿಲಿಟಿ, ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಟೈಮ್ ತೊಗೊಳ್ತೀವಿ. ತಕ್ಷಣವೇ ಕೆಲವು ಸತಿ ಮದುವೆ ಆದ ತಕ್ಷಣ ಒಂದು ಹೆಣ್ಣು ಮೇಲೆ ಎಷ್ಟೊಂದು ಭಾರವನ್ನು ವಹಿಸ್ತೀವಿ ಅಂತ ಹೇಳಿದ್ರೆ, ಇಷ್ಟೊತ್ತಿಗೆ ಎದ್ದೇಳ್ತಾಳ, ಇಷ್ಟೊತ್ತು ಅಡುಗೆ ಮಾಡ್ತಾಳ, ಇದು ಬರಲ್ವಾ, ಅದು ಬರಲ್ವಾ, ಪೂಜೆ ಬರಲ್ವಾ, ಪುನಸ್ಕಾರ ಬರಲ್ವಾ, ಹೀಗೆ ಅವಳನ್ನು ಜಡ್ಜ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಸತಿ ಅರ್ಥ ಮಾಡ್ಕೊಳ್ಳಿ, ಅವರು ಒಂದು ಹೊಸ ವಾತಾವರಣದಿಂದ ಅವ್ರು ಹುಟ್ಟಿದೂರು ಬೆಳೆದಿದೂರು ಎಲ್ಲವನ್ನು ಬಿಟ್ಟು ನಿಮ್ಮ ಜೊತೆ ಬಂದಿದ್ದಾರೆ. ಹಾಗಿದ್ಮೇಲೆ ನಿಮ್ಮ ಸಂಗಾತಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನಿಮ್ಮ ಫ್ಯಾಮಿಲಿಯವರು ಅಥವಾ ನೆರೆಹೊರೆಯವರು ಅವರನ್ನು ಜಡ್ಜ್ ಮಾಡಲಿಕ್ಕೆ ಬಿಡಬೇಡಿ ಕಣ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ಸಂಗಾತಿನ ಅವಮಾನ ಮಾಡೋದು ಒಂದೇ, ನಿಮ್ಮನ್ನು ಅವಮಾನ ಮಾಡೋದು ಒಂದೇ. ಯಾಕಂತ ಹೇಳಿದರೆ ನಿಮ್ಮ ಸಂಗಾತಿನ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಚಾಯ್ಸನ್ನು ಕೂಡ ಅವಮಾನ ಮಾಡ್ತಾ ಇದ್ದಾರೆ. ಸೊ ಯಾವತ್ತೂ ತಿಳ್ಕೊಳ್ಳಿ, ಇಬ್ಬರ ಮಧ್ಯೆ ಎಷ್ಟೇ ಮನಸ್ತಾಪ ಇರಲಿ, 3ನೇ ವ್ಯಕ್ತಿ ಮುಂದೆ ನಿಮ್ಮ ಯಾವುದೇ ರೀತಿಯ ವೀಕ್ನೆಸ್ಸನ್ನು ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಈ 3 ವರ್ಷ ಏನಿರುತ್ತೆ, ಯಾವುದೇ ರೀತಿಯ ಫ್ಯಾಮಿಲಿ ಇಂಟರ್ಫಿಯರೆನ್ಸು ಅಥವಾ ಫ್ಯಾಮಿಲಿಯ ಒತ್ತಡವನ್ನು ನಿಮ್ಮ ರಿಲೇಷನ್ಶಿಪ್ ಮಧ್ಯೆ ಬರಲಿಕ್ಕೆ ಬಿಡಬೇಡಿ. ನೋಡಿ, ಇವಾಗಿನ ರಿಲೇಷನ್ಶಿಪ್ ಯಾಕೆ ಹಾಳಾಗ್ತಾ ಇದೆ ಅಂತ ಹೇಳಿದರೆ, ಬೇರೆಯವರು ಹೇಳ್ಕೊಟ್ಟಿದ್ದು, ಬೇರೆಯವರ ಒಪಿನಿಯನನ್ನು ಕೇಳಿ ಆದಷ್ಟು ಜನ ಅವರ ಮನಸ್ಥಿತಿಯನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದರಿಂದ ಕೂಡ ಕಂಪೇರ್ ಮಾಡ್ಕೊಳ್ಳೋದು. ಈಗ ನಾನು ಕಾರ್ ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ, ಬಾಡಿಗೆ ಕಾರ್ ತೊಗೊಂಡಿದ್ದೀನೋ, ಸ್ವಂತ ಕಾರ್ ತೊಗೊಂಡಿದ್ದೀನೋ, ಅಥವಾ ಫ್ರೆಂಡ್ ಕಾರೋ ಯಾರ್ದು ಅಂತಲೂ ಗೊತ್ತಿರಲ್ಲ. ಅಬ್ಬಾ, ಅವಳಿಗೆ ಹೆಂಗೆ ಕಾರ್ ಬಂತು, ಅವನಿಗೆ ಹೆಂಗೆ ಕಾರ್ ಬಂತು, ನಿಮ್ಮ ಥರನೇ ಸ್ಯಾಲ್ರಿ ತೊಗೋತಿದ್ದಾರೆ, ಅವ್ರಿಗೆ ಹೆಂಗೆ ಈ ಲೈಫ್ ಸ್ಟೈಲ್ ಬಂತು, ಅವ್ರ ಮನೆ ತೊಗೊಂಡ್ರು, ಅವ್ರ ಆ ಬಟ್ಟೆ ತೊಗೊಂಡ್ರು, ಹೀಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋತಾನೆ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ಪು ಹಾಳಾಗ್ತಾ ಬರುತ್ತೆ. ಸಣ್ಣ ವಯಸ್ಸಲ್ಲಿ ನಿಮ್ಮ ತಂದೆ ತಾಯಿ ನಿಮಗೆ
ನೋಡೋ ಪಕ್ಕದ ಮನೆಯವನು ಅಷ್ಟು 90% ತೊಗೊಂಡ, ನೀನೇನು 60% ತಗೊಂಡೆ, ಅವನು ಉದ್ದಕ್ಕಿದ್ದಾನೆ, ನೀನೇನು ಕುಳ್ಳುಕ್ಕಿದೆಯಾ, ಅವ್ನು ಬೆಳ್ಳುಕ್ಕಿದ್ದಾನೆ, ನೀನು ಕಪ್ಪುಗಿದೆಯಾ, ಹೀಗೆ ಮಾತಾಡಿದಾಗ ನಿಮ್ಗೆ ಎಷ್ಟು ಮನ್ಸಿಗೆ ನೋವಾಗೋದು. ಇವತ್ತು ಕೂಡ ಆ ನೆನಪಿಂದ ಆಚೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಿದ್ಮೇಲೆ ನಿಮ್ಮ ಸಂಗಾತಿಗೆ ಕಂಪೇರ್ ಮಾಡಿದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ನಮ್ಮ ಪಾರ್ಟ್ನರನ್ನು ಯಾವತ್ತೂ ಇನ್ಸೆಕ್ಯೂರ್ ಮಾಡಬಾರ್ದು. ಯಾಕೆ ಇನ್ಸೆಕ್ಯೂರ್ ಮಾಡಬಾರ್ದು ಅಂತ ಹೇಳ್ತೀನಿ ಗೊತ್ತಾ? ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಾರಲ್ಲ, 80% ಯಾಕೆ ಮೋಸ ಮಾಡ್ತೀರಾ ಅಂತ ಅವ್ರನ್ನ ಕೂತು ಕೇಳಿದಾಗ ಅವರಲ್ಲಿರ್ತಕ್ಕಂಥ ಇನ್ಸೆಕ್ಯೂರಿಟಿಯಿಂದ ಮೋಸ ಮಾಡ್ತಾ ಹೋಗ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ನಂದು ಅಂತ ನನಗಿದ್ದಾಗ ನನಗೆ ಯಾವುದೇ ರೀತಿಯ ಇನ್ಸೆಕ್ಯೂರಿಟಿ ಇರಲ್ಲ. ಸೊ ಹಾಗಾಗಿ ಆ ಇನ್ಸೆಕ್ಯೂರಿಟಿಯನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬರಲಿಕ್ಕೆ ಯಾವತ್ತೂ ಬಿಡಬೇಡಿ. ಯಾಕಂತ ಹೇಳಿದ್ರೆ ಅದು ಈ ನಿಮ್ಮ ರಿಲೇಷನ್ಶಿಪ್ಪಿಗೆ ಗೆದ್ದು ಹುಳ ಥರ. ಯಾವಾಗ ಇನ್ಸೆಕ್ಯೂರಿಟಿ ಬರುತ್ತೋ ಕ್ರಮೇಣವಾಗಿ ಆ ಬುನಾದಿ ತುಂಬ ವೀಕ್ ಆಗ್ತಾ ಬರುತ್ತೆ. ತದನಂತರ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ಎಷ್ಟೋ ಸತಿ ನಾವು ನನ್ನ ಸಂಗಾತಿ ಹತ್ರ ಜಗಳ ಆಡಿದಾಗ ಏನು ಮಾಡ್ತೀವಿ, ಮೊದಲನೇ ತಪ್ಪು ಅಂತ ಹೇಳಿದ್ರೆ ಸೈಲೆಂಟ್ ಟ್ರೀಟ್ಮೆಂಟ್, ಮಾತಾಡೋದನ್ನೇ ಬಿಟ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಗೊತ್ತಾ? ನೀವು ಎಕ್ಸಾಂಪಲು, ನಾನು ನೀವು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ತಿಳ್ಕೊಳ್ಳೋಣ, ಆಯಿತಾ? ನಿಮಗೆ ಜಗಳ ಆಗುತ್ತೆ, ತಕ್ಷಣ ನಾನು ನಿಮ್ಮ ಹತ್ರ ಮಾತಾಡೋದು ಬಿಟ್ಬಿಟ್ರೆ ನಿಮಗೆ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಬರುತ್ತಾ, ಕೆಟ್ಟ ಇಂಪ್ರೆಷನ್ ಬರುತ್ತಾ? ಇನ್ನೂ ನಿಮಗೆ ನನ್ನ ಬಗ್ಗೆ ಕೆಟ್ಟದೇ ಯೋಚನೆ ಮಾಡ್ತಾ ಹೋಗುತ್ತೆ. ಏನು ನಾನು ಬೇಡವಾ ಇವರಿಗೆ, ಇವಳಿಗೆ ಇಷ್ಟು ದುರಾಂಕಾರ, ಹೀಗೆ ಹಾಗೆ ಅಂತ ಎಷ್ಟೋ ಸತಿ ನಮ್ಮ ಸಂಗಾತಿ ಮೇಲೆ ಒಂದು ಬ್ರಿಡ್ಜ್ ಗ್ಯಾಪು ಬಿಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವತ್ತೂ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಡಬೇಡಿ. ಸೈಲೆಂಟ್ ಟ್ರೀಟ್ಮೆಂಟ್ ಇಸ್ ದ ಕಿಲ್ಲರ್ ಆಫ್ ದಿ ರಿಲೇಷನ್ಶಿಪ್. ಯಾವತ್ತೂ ನಿಮ್ಮ ಸಂಗಾತಿ ಹತ್ರ ನಿಮ್ಗೆ ಏನೇ ಅನಿಸಿದ್ರು ಕೂಡ ಮಾತಾಡಿ, ಪ್ರಾಬ್ಲಮ್ ಇದು, ಸೊಲ್ಯೂಷನ್ ಏನು ಅಂತ ಅವರನ್ನೇ ಕೇಳಿ. ನೀ ನನ್ನ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡ್ತಾ ಇದ್ದೆ, ಸಿಂಪಲ್ 2 ವರ್ಡ್ಸಲ್ಲಿ ನಿಮ್ಮ ಜಗಳವೇ ಮುಗ್ದು ಹೋಗುತ್ತೆ. ತದನಂತರ ಯಾವತ್ತೂ ತಿಳ್ಕೊಳ್ಳಿ, ಲಾಸ್ಟ್ ಟೈಮ್ ನಾನು ನಿಮಗೊಂದು ಹೇಳಿದ್ದೆ, ಗಾಟ್ಮನ್ದೊಂದು ಥಿಯರಿ ಇದೆ, 20 ನಿಮಿಷದ ಒಳಗಡೆ ನಿಮ್ಮ ಜಗಳವನ್ನು ರಿಸಾಲ್ವ್ ಮಾಡ್ಕೊಳ್ಳಿ. ಅದಕ್ಕಿಂತ ಹೆಚ್ಚಾಗ್ತಾ ಹೋದರೆ ಸಂಬಂಧದಲ್ಲಿ ಬಿರುಕು ಬೀಳ್ತಾ ಇದೆ ಅಂತ ಅರ್ಥ. ಯಾವುದೇ ಒಂದು ಜಗಳ ಆಗಿರಲಿ 20 ಮಿನಿಟ್ಸಲ್ಲಿ ಅದನ್ನು ರಿಸಾಲ್ವ್ ಮಾಡೋದನ್ನು ತುಂಬ ಮುಖ್ಯ. ಇಲ್ಲದಿದ್ದರೆ ನಿಮ್ಮ ಸಂಗಾತಿಗೂ ನಿಮಗೂ ಮನಸ್ತಾಪ ಬರ್ತಾನೆ ಇರುತ್ತೆ. ಅದರಿಂದ ನಿಮ್ಮ ಮಧ್ಯದಲ್ಲಿ ಒಂದು ಗ್ಯಾಪ್ ಹುಟ್ತಾನೆ ಹೋಗುತ್ತೆ. ಆಗ ರಿಲೇಷನ್ಶಿಪ್ ಲಾಂಜಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೂತು ಮಾತಾಡೋದು. ತದನಂತರ ಏನಪ್ಪ ಅಂತ ಹೇಳಿದ್ರೆ ತುಂಬ ಚಾಯ್ಸಸ್ ಆಗಿಬಿಟ್ಟಿದೆ ಕಣ್ರಿ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾನು ಇದೇ ಸೀರೆ ಉಟ್ಟಿದ್ದೀನಿ, ಆಯಿತಾ? ನನ್ನ ಸಂಗಾತಿ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ನಾನೇನು ಮಾಡ್ತೀನಿ, ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ತೀನಿ. ಅದರಲ್ಲಿ ನಂಗೆ 1000 ಲೈಕ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ನನ್ನ ತಲೆಯಲ್ಲಿ ಏನಿದೆ, ಇಷ್ಟು 1000 ಜನ ನನ್ನ ಇಷ್ಟಪಡ್ತಿದ್ದಾರೆ, ಆದರೆ ನನ್ನ ಸಂಗಾತಿ ಒಂದು ಚೆನ್ನಾಗಿದ್ದೀನಿ ಅಂತಲೂ ಹೇಳಿಲ್ವಲ್ಲ. ಈ 1000 ಲೈಕ್ಸು ನನ್ನ ಮೈಂಡಲ್ಲಿ ಏನು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ ಗೊತ್ತಾ? ಈ 1000 ಜನನೂ ನನ್ನ ಇಷ್ಟಪಡ್ತಾ ಇದ್ದಾರೆ, ಈ ವ್ಯಕ್ತಿ ಏನು ಮಹಾ ಅನ್ನೋದು ಬರುತ್ತೆ. ಸೊ ಇದಾದರೆ ಈ 1000 ಜನನೂ ಕೂಡ ನನ್ನ ಲೈಫಲ್ಲಿ ಕಷ್ಟ ಅಂದರೆ ಬರ್ತಾರಾ? ನಾನು ನೋವಲ್ಲಿದ್ದೀನಿ ಅಂತ ಹೇಳಿದರೆ ನಂಗೆ ಸಮಾಧಾನ ಹೇಳ್ತಾರಾ? ನನ್ನ ತಂದೆ ಅಥವಾ ತಾಯಿಗೆ ಹುಷಾರಾಗಿಲ್ಲ ಅಂತ ಹೇಳಿದರೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಬರ್ತಾರಾ? ನನಗೆ ಕಷ್ಟ ಅಂತ ಹೇಳಿದಾಗ ಧೈರ್ಯ ಹೇಳಲಿಕ್ಕೆ ಬರ್ತಾರಾ? ಯಾರೂ ಬರಲ್ಲ. ನಿಮ್ಮ ಖುಷಿ, ಸಂತೋಷ, ನಿಮ್ಮ ಅಂದ, ಆಡಂಬರವನ್ನು ನೋಡಲಿಕ್ಕೆ ಹೊಗಳಲಿಕ್ಕೆ ತುಂಬ ಜನ ಇರ್ತಾರೆ, ಆದರೆ ಪ್ರಾಕ್ಟಿಕಲ್ಲಾಗಿ ಇವ್ರು ಯಾರೂ ಇರಲ್ಲ. ಆದರೆ ನಿಮ್ಮ ಬ್ರೈನ್ ಒಂದು ಇಲ್ಯೂಷನನ್ನು ಸೃಷ್ಟಿ ಮಾಡುತ್ತೆ, ಇಷ್ಟು ಜನ ನಿನ್ನ ಇಷ್ಟಪಡ್ತಿದ್ದಾರೆ, ಆದರೆ ಈ ವ್ಯಕ್ತಿ ನಿನಗೆ ನಿನ್ನ ಬೆಲೆ ಗೊತ್ತಾಗ್ತಾ ಇಲ್ಲ ಅಂತ. ಖಂಡಿತವಾಗ್ಲೂ ನಮ್ಮ ಸೈಕಾಲಜಿಲಿ ಒಂದಿದೆ, ಸೆಮೆಂಟಿಕ್ ಸೇಟಿಯೇಷನ್ ಅಂತ ಹೇಳ್ತೀವಿ. ಯಾವುದನ್ನು ಪದೇ ಪದೇ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ಅದು ಆ ಬ್ರೈನ್ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಎಕ್ಸಾಂಪಲ್, ನಾನು ಶುರುಗೆ ರಿಲೇಷನ್ಶಿಪ್ಪಲ್ಲಿ ಐ ಲವ್ ಯು ಅಂತ ಹೇಳಿದಾಗ, ಪ್ರತಿ ಸತಿ ಐ ಲವ್ ಯು ಹೇಳಿದಾಗ ಒಂದು ಗೂಪ್ಸ್ ಬಂಪ್ಸ್ ಬರೋದು. ಅದೇ ಐ ಲವ್ ಯು ಹೇಳ್ತಿರ್ಬೇಕಾದ್ರೆ ಒಂದು ಪದ್ಯ ಥರ ಕೇಳ್ಸೋಕ್ಕೆ ಶುರು ಆಗಿಬಿಡುತ್ತೆ, ಒಂದು ಫ್ರೇಸ್ ಥರ ಆಗಿಬಿಡುತ್ತೆ. ಸೊ ನಮ್ಮ ಬ್ರೈನ್ ಅದನ್ನು ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಪ್ರತಿದಿನ ವರ್ಕೌಟ್ ಮಾಡಬೇಕು ರೀ. ಹೇಗೆ ಏನಾದರೂ ಒಂದು ಹೊಸತನವನ್ನು ಸೃಷ್ಟಿ ಮಾಡ್ತಾಯಿರಿ, ಕೂತು ಮಾತಾಡಿ, ಎಲ್ಲಾದರೂ ಟ್ರಾವೆಲ್ ಮಾಡಿ, ಒಂದು ಎಕ್ಸೈಟ್ಮೆಂಟನ್ನು ತಗೊಳ್ತಾ ಬನ್ನಿ. ಅದು ಬಿಟ್ಟು ಮಾಡಿದ್ದೇ ಕೆಲಸವನ್ನು ಮಾಡ್ತಾಯಿದ್ರೆ ಸಂಬಂಧಗಳು ಕೂಡ ನಶಿಸ್ತಾ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.